ನಮಸ್ಕಾರ ವೀಕ್ಷಕರೇ, ಮಿಸ್ಟರ್ ಸರ್ಕಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದಿನ ವಿಷಯ ಬಂದು ಸಿರಿಧಾನ್ಯಗಳ ಬಗ್ಗೆ ತಿಳಿದುಕೊಳ್ಳೋಣ. ಸಿರಿಧಾನ್ಯಗಳಿಗೆ ಇನ್ನೊಂದು ಹೆಸರು ಕಿರುಧಾನ್ಯ ಎಂದು ಕರೆಯುವರು. ಕಾರಣ ಅವು ಗಾತ್ರದಲ್ಲಿ ಚಿಕ್ಕದಿದ್ದ ಕಾರಣ ಅವುಗಳಿಗೆ ಕಿರುಧಾನ್ಯಗಳು ಎಂದು ಕರೆಯುವರು. ಅತಿ ಹೆಚ್ಚು ಪೋಷಕಾಂಶಗಳಿಂದ ಸಮೃದ್ಧವಾದ ಈ ಬೆಳೆಗಳಿಗೆ ಸಿರಿಧಾನ್ಯಗಳು ಎಂಬ ಹೆಸರು ಬಂತು. ಸಿರಿಧಾನ್ಯಗಳು ಯಾವ ಬೆಳೆಗಳೆಂದು ನೋಡಿದರೆ ಮುಖ್ಯವಾಗಿ ನವಣೆ, ಆರ್ಕ, ಸಾಮೆ, ಉದುಲು, ಜೋಳ, ಬರಗು, ಕೊರಲು, ಸಜ್ಜೆ, ರಾಗಿ. ಮುಖ್ಯವಾಗಿ ಈ 9 ಬೆಳೆಗಳನ್ನು ಸಿರಿಧಾನ್ಯಗಳು ಎಂದು ಕರೆಯಲಾಗಿದೆ. ಹುಲ್ಲಿನ ತಳಿಗಳಾದ ಈ ಬೆಳೆಗಳು ಸಮೃದ್ಧವಾದ ಪೋಷಕಾಂಶಗಳು ಹೇರಳವಾಗಿ ಈ ಬೆಳೆಗಳಲ್ಲಿ ಹೆಚ್ಚಾಗಿದೆ. ಇವು ದೇಹಕ್ಕೆ ಬೇಕಾದ ಅತಿ ಹೆಚ್ಚು ಶಕ್ತಿಯನ್ನು ನೀಡುವಂತಹ ಬೆಳೆಗಳಾಗಿವೆ. ಸಿರಿಧಾನ್ಯಗಳು ಎಲ್ಲ ಪ್ರದೇಶದಲ್ಲೂ ಎಲ್ಲ ವಾತಾವರಣದಲ್ಲೂ ಹೊಂದಿಕೊಂಡು ಬೆಳೆಯುವ ಸಮೃದ್ಧ ಬೆಳೆಯಾಗಿದೆ. ಸಿರಿಧಾನ್ಯಗಳಲ್ಲಿ ಒಂದಾದ ನವಣೆಯ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಯೋಣ. ನವಣೆಯು ಒಂದು ಹುಲ್ಲಿನ ಜಾತಿಯ ಸಸ್ಯವಾದ್ದರಿಂದ ಅದು ಎಲ್ಲ ಪ್ರದೇಶದಲ್ಲಿ ಹೊಂದಿಕೊಂಡು ಬೆಳೆಯುವ ಒಂದು ಸಸ್ಯವರ್ಗವಾಗಿದೆ. ನವಣೆಯ ಉಪಯೋಗವು ಸುಮಾರು ನವಶಿಲಾಯುಗದ ಪ್ರಾರಂಭದಲ್ಲಿ ಈ ಬೆಳೆಯನ್ನು ಉಪಯೋಗಿಸಲಾಗಿದೆ. ಏಷ್ಯಾ ಖಂಡದ ಅನೇಕ ಕಡೆಗಳಲ್ಲಿ ನವಣೆಯ ಪಳೆಯುಳಿಕೆಗಳು ದೊರೆತಿವೆ. ಭಾರತದ ನಾಗರಿಕತೆಯ ಕಾಲದಲ್ಲಿಯೂ ಸಹಿತ ನವಣೆಯನ್ನು ಯಥೇಚ್ಛವಾಗಿ ಬಳಸುತ್ತಿದ್ದರೆಂದು ಕೆಲವು ಉತ್ಖನನದ ಮೂಲಕ ಕುರುಹುಗಳು ದೊರೆತಿವೆ. ಈ ಬೆಳೆಯು ಮುಖ್ಯವಾಗಿ ಎಲ್ಲ ವಾತಾವರಣದಲ್ಲೂ ಎಲ್ಲ ಪ್ರದೇಶದಲ್ಲೂ ಹೊಂದಿಕೊಂಡು ಬೆಳೆಯುವ ಬೆಳೆಯಾಗಿದೆ. ಕಡಿಮೆ ಫಲವತ್ತತೆ ಇರುವ ಪ್ರದೇಶದಲ್ಲಿ, ಕಡಿಮೆ ತೇವಾಂಶ ಇರುವ ಪ್ರದೇಶದಲ್ಲಿ, ಎಲ್ಲ ಪ್ರದೇಶದಲ್ಲೂ ಉತ್ಕೃಷ್ಟವಾಗಿ ಬೆಳೆಯುವ ಒಂದು ಬೆಳೆಯಾಗಿದೆ. ನವಣೆಯ ಸರಾಸರಿ ಕಾಲಾವಧಿ 3 ತಿಂಗಳು. 3 ತಿಂಗಳಲ್ಲಿ ಇದರ ಕಟಾವು ಬರುತ್ತದೆ. ನವಣೆಯಲ್ಲಿ ಯಥೇಚ್ಛವಾದ ಪೋಷಕಾಂಶಗಳಿವೆ. ಪ್ರೋಟೀನು, ಕಬ್ಬಿನಾಂಶ, ನಾರಿನಾಂಶ, ಖನಿಜಾಂಶ, ಕಾರ್ಬೋಹೈಡ್ರೇಟ್ಸ್, ಶಕ್ತಿಯ ಅಂಶ, ಕ್ಯಾಲ್ಸಿಯಂ, ಕಬ್ಬಿನಾಂಶ, ಫಾಸ್ಫರಸ್ ಅಂಶ ಹೀಗೆ ದೇಹಕ್ಕೆ ಬೇಕಾದಂಥ ಅತಿ ಮುಖ್ಯವಾದ ಪೋಷಕಾಂಶಗಳು ಯಥೇಚ್ಛವಾಗಿ ನವಣೆಯಲ್ಲಿವೆ. ನವಣೆ ಬೆಳೆಗೆ ಹೆಚ್ಚಿನ ಪ್ರಮಾಣದ ರಾಸಾಯನಿಕ ಗೊಬ್ಬರದ ಅವಶ್ಯಕತೆ ಇಲ್ಲ ಮತ್ತು ಹೆಚ್ಚಿನ ಪ್ರಮಾಣದ ಕೀಟನಾಶಕ ಸಿಂಪಡಣೆಯ ಅವಶ್ಯಕತೆ ಇಲ್ಲ. ನವಣೆಯ ಉಪಯೋಗ ಕಡಿಮೆಯಾದ್ದರಿಂದ ಅದರ ಪ್ರಮಾಣವೂ ಕಡಿಮೆಯಾಗಿದೆ. ನವಣೆಗೆ ಉತ್ತಮ ಮಾರುಕಟ್ಟೆ ಇಲ್ಲದ ಕಾರಣ, ಸರ್ಕಾರದ ಬೆಂಬಲ ಬೆಲೆ ಇಲ್ಲದ ಕಾರಣ ಮತ್ತು ಬಡವರ ಆಹಾರ ಎಂಬ ಭಾವನೆ ಇರುವುದರಿಂದ ಇದರ ಬಳಕೆಯು ಅತಿ ಹೇರಳವಾಗಿ ಕಡಿಮೆಯಾಗಿದೆ. ಆದ್ದರಿಂದ ಈ ಧಾನ್ಯಕ್ಕೆ ಸೂಕ್ತವಾದ ಮಾರುಕಟ್ಟೆ, ಬೆಂಬಲದ ಬೆಲೆ ಮತ್ತು ಸೂಕ್ತವಾದ ಮಾಹಿತಿ ಇರುವುದು ಅವಶ್ಯಕವಾಗಿದೆ.